ಗುಡ್ ಮಾರ್ನಿಂಗ್. ನನ್ನ ಹೆಸರು ಹರ್ಷವರ್ಧನ್. ನಾನು ಬಂದು ಹೆಲ್ತ್ ಅಂಡ್ ಫಿಟ್ನೆಸ್ ಕೋಚ್. ಸೊ ಇವತ್ತು ನಾನು ಮಾಡಕ್ ಬಂದಿರೋ ಟಾಪಿಕ್ ವಿಸ್ರಲ್ ಫ್ಯಾಟ್. ಏನಪ್ಪಾ ವಿಸ್ರಲ್ ಫ್ಯಾಟ್ ಅಂದ್ರೆ ನಮ್ಮ ಹೊಟ್ಟೆ ಭಾಗದಲ್ಲಿ ಇರುವಂತದ್ನ, ಗಟ್ಟೆಲ್ತಲ್ಲಿ ಇರುವಂತದ್ನ ವಿಸ್ರಲ್ ಫ್ಯಾಟ್ ಅಂತ ಕರಿತೀವಿ. ಇದು ನಾರ್ಮಲ್ ಆಗಿ ನಮ್ಗೆಲ್ರಿಗೂ ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ 2 to 8 ಒಳಗಡೆ ಇರಬೇಕು. ಸೊ ಸಪೋಸ್ ಇದೇನಾದ್ರೂ ಜಾಸ್ತಿ ಆಗ್ತಿದೆ ಅಂದ್ರೆ ಫಸ್ಟ್ ನಮ್ದು ಹೊಟ್ಟೆದು ಶೇಪ್ ಹಾಳಾಗ್ತಿರುತ್ತೆ, ನಮ್ಗೆ ಗೊತ್ತಾಗ್ತಿರುತ್ತೆ ಹೊಟ್ಟೆಲಿ ಸ್ವಲ್ಪ ಫ್ಯಾಟ್ ಜಾಸ್ತಿ ಆಗ್ತಿದೆ ಅಂತ. ಅಂಡ್ ಇದು ಜಾಸ್ತಿ ಆಗ್ತಾ ಏನಾಗುತ್ತೆ, ನಮಗೆ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಪ್ರಾಬ್ಲಮ್ಸ್ ಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ನಾವು ತುಂಬಾ ನೋಡ್ತಿರೋದು ಈಗ ಏನಂದ್ರೆ ಅಸಿಡಿಟಿ, ಗ್ಯಾಸ್ಟ್ರಿಕ್ಸ್, ಕಾನ್ಸ್ಟಿಪೇಷನ್ ಇಶ್ಯೂಸ್, ಪ್ರಾಪರ್ ಆಗಿ ಡೈಜೆಷನ್ ಆಗ್ತಿರಲ್ಲ, ಅಂಡ್ ಏನಾದ್ರೂ ಬ್ಲೋಟಿಂಗ್ ಆದಂಗ ಆಗ್ತಿರುತ್ತೆ, ಉಳಿ ತೇಗ್ ಬಂದಂಗ ಆಗ್ತಿರುತ್ತೆ. ಈ ತರ ಎಲ್ಲ ಆಗ್ತಿದೆ ಅಂದ್ರೆ ನಮ್ಮ ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಜಾಸ್ತಿ ಆಗ್ತಿದೆ ಅಂತ. ಅಂಡ್ ತುಂಬಾ ನಾವು ನೋಡ್ತಿರೋದು ಹೆಣ್ಮಕ್ಳಲ್ಲೂ ಇವಾಗ ತುಂಬಾ ಜನಕ್ಕೆ PCOD ಪ್ರಾಬ್ಲಮ್ಸ್, ಹಾರ್ಮೋನ್ ಇನ್ಬ್ಯಾಲೆನ್ಸಿಂಗ್, ಇರ್ರೆಗ್ಯುಲರ್ ಪೀರಿಯಡ್ಸ್, ಈ ತರ ಏನಾದ್ರು ಆಗ್ತಿದೆ ಅಂದ್ರೆ ಹೆಣ್ಮಕ್ಳಿಗೆ ಗರ್ಭಕೋಶ ಅಂತ ಇರುತ್ತೆ. ಸಪೋಸ್ ಯಾವಾಗ ಈ ಫ್ಯಾಟ್ ಜಾಸ್ತಿ ಆಗುತ್ತೆ ಅಂಡ್ ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಗಳೆಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ, ಈ ತರ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಗಳಿಗೂ ನಮ್ಮ ವಿಸ್ರಲ್ ಫ್ಯಾಟ್ ಇಂದ ಸಮಸ್ಯೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ 2 to 8 ಅಲ್ಲಿ ಇರೋದು. ಅಂಡ್ ತುಂಬಾ ಜನಕ್ಕೆ ನಾವ್ ಇವಾಗ ನೋಡ್ತಿರೋದು ನಮ್ಮ ಇಂಡಿಯನ್ಸ್ ಡಯಾಬಿಟಿಸ್ ಅಲ್ಲಿ ನಂಬರ್ 1. ಯಾಕಂದ್ರೆ ನಾವು ಮಾಡ್ತಿರೋ ಪ್ರತಿಯೊಂದು ಊಟನೂ ಅಕ್ಕಿ, ರಾಗಿ, ಗೋಧಿ, ಜೋಳ ಇದನ್ನೆಲ್ಲ ಏನ್ ತಿಂತಾ ಇದೀವಿ, ಇದೆಲ್ಲ ನಮ್ಮ ಬಾಡಿ ಕೊಡ್ತಿರೋದು ಓನ್ಲಿ ಕಾರ್ಬೋಹೈಡ್ರೇಟ್ಸ್. ಸೊ ಈಗ ಕಾರ್ಬ್ಸ್ ಬಾಡಿಗೆ ಹೋಗಿದ ತಕ್ಷಣ ಏನ್ ಮಾಡುತ್ತೆ, ಇಮಿಡಿಯೇಟ್ಲಿ ಎನರ್ಜಿನ ಕನ್ವರ್ಟ್ ಮಾಡುತ್ತೆ, ಅಂದ್ರೆ ಗ್ಲೂಕೋಸ್ ಕೊಡುತ್ತೆ. ಸೊ ನಮ್ ಲಿವರ್ ಏನ್ ಮಾಡುತ್ತೆ, ಆ ಗ್ಲೂಕೋಸ್ ನ ತಗೊಂಡು ಗ್ಲೈಕೋಜನ್ ಅನ್ನೋ ಒಂದು ಅಂಶನ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಸಪೋಸ್ ಹೇಗೆ ನಾವೆಲ್ಲ ಬ್ಯಾಂಕ್ ಅಲ್ಲಿ ಅಕೌಂಟ್ ಅಲ್ಲಿ ದುಡ್ಡು ಇಡ್ತೀವಿ, ಯಾವತ್ ನಮ್ಮ ಹತ್ರ ಖರ್ಚು ಯಾವಾಗ ಅಮೌಂಟ್ ಖಾಲಿ ಆಗುತ್ತೆ ಅವತ್ತು ಹೇಗೆ ನಾವು ಬ್ಯಾಂಕ್ ಅಲ್ಲಿ ಡ್ರಾ ಮಾಡ್ಕೊ ಬರ್ತೀವಿ ಸೇವಿಂಗ್ಸ್ ಮಾಡಿರೋದ್ರ, ಆ ತರ ಈ ಲಿವರ್ ಸ್ಟೋರ್ ಮಾಡಿ ಇಟ್ಕೋತಾ ಇರುತ್ತೆ. ಆನ್ ಟೈಮ್ ಊಟ ಮಾಡ್ತಿರಲ್ಲ, ಆನ್ ಟೈಮ್ ರಾತ್ರಿ ಊಟ ಮಾಡ್ತಿರಲ್ಲ, ಅವತ್ತು ಆ ಸ್ಟೋರ್ ಮಾಡಿ ಇಟ್ಕೊಂಡಿರೋದು ನಾ ಖರ್ಚು ಮಾಡ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ಬಟ್ ನಾವ್ ಯಾರಾದ್ರೂ ಆ ತರ ಮಾಡ್ತಿದೀವ ಅಂದ್ರೆ ಇಡ್ಲಿ, ಪೂರಿ, ಚಿತ್ರಾನ್ನ, ದೋಸೆ, ಈ ಧಾನ್ಯ ಬಳಕೆ ಮಾಡಿರೋ ಪ್ರತಿಯೊಂದನ್ನು ಕಾರ್ಬ್ಸ್ ಅಂತ ಕರಿತೀವಿ. ಸೊ ಬೆಳಗ್ಗೆ ತಿಂಡಿನಲ್ಲಿ ನಾನು ತಿನ್ನಿಲ್ಲ ಅಂದ್ರೂ ಮಧ್ಯಾಹ್ನ ಊಟದಲ್ಲಿ ಕಾರ್ಬ್ಸ್ ಕೊಡ್ತಾ ಇದೀನಿ, ರಾತ್ರಿ ಊಟದಲ್ಲಿ ಕಾರ್ಬ್ಸ್ ಕೊಡ್ತಾ ಇದೀನಿ. ಇದೇನ್ ಮಾಡುತ್ತೆ, ಸ್ಟೋರ್ ಮಾಡ್ಕೋತಾ ನಮ್ ಲಿವರ್ ಕೊಲೆಸ್ಟ್ರಾಲ್ ನ ಕನ್ವರ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅಂಡ್ ಕೊಲೆಸ್ಟ್ರಾಲ್ ಆಗ್ತಾ ಏನಾಗುತ್ತೆ, ನಮ್ಗೆಲ್ರಿಗೂ ಗುಡ್ ಕೊಲೆಸ್ಟ್ರಾಲ್ ಇರಬೇಕು, HDL ಅಂತ ಕರಿತೀವಿ, ಹೈಯರ್ ದೆನ್ 40 mg ಒಳಗಡೆ ಇರಬೇಕು. ಅಂಡ್ LDL ಅಂತ ಕರಿತೀವಿ, ಇದು ಹೈಯರ್ ದೆನ್ ಒಂದು 100 ಅಲ್ಲಿ ಇರಬೇಕು. ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಇದು ನಮಗೆ ಗುಡ್ ಕೊಲೆಸ್ಟ್ರಾಲ್ ತುಂಬಾ ಒಳ್ಳೇದು. ಬಟ್ ಇದು ಜಾಸ್ತಿ ಆಗ್ತಾನೆ ನಮಗೆ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಆಗಕ್ಕೆ ಸ್ಟಾರ್ಟ್ ಆಗ್ತಿರೋದು. ಸೊ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅಂಡ್ ತುಂಬಾ ಜನಕ್ಕೆ ನಾವ್ ಇವಾಗ ನೋಡ್ತಿದೀವಿ ಡಯಾಬಿಟಿಸ್ ಅಂದ್ರೆ ನಮ್ಮ ವಿಸ್ರಲ್ ಫ್ಯಾಟ್ ಏನಿದೆ, ಈ ವಿಸ್ರಲ್ ಫ್ಯಾಟ್ ನಮ್ಗೆಲ್ರಿಗೂ ಪ್ಯಾನ್ಕ್ರಿಯಾಸ್ ಅಂತ ಇರುತ್ತೆ. ಸೊ ಅದ್ರದ್ದು ಕೆಲಸ ಏನಂದ್ರೆ ನಾವು ಮಾಡೋ ಪ್ರತಿಯೊಂದು ಊಟದಿಂದ ಗ್ಲೂಕೋಸ್ ನ ಅಬ್ಸರ್ವ್ ಮಾಡಿ ಇನ್ಸುಲಿನ್ ನಮಗೆ ಸ್ಲೋ ಆಗಿ ರಿಲೀಸ್ ಮಾಡಬೇಕು. ಸಪೋಸ್ ಯಾವಾಗ ನಾವು ಜಾಸ್ತಿ ಧಾನ್ಯ ಬಳಕೆ ಮಾಡ್ತಿರ್ತೀವಿ, ಅದರಲ್ಲಿ ನಮಗೆ ಶುಗರ್ ಅಂಶ, ಫ್ಯಾಟ್ ಅಂಶ ಅಂಡ್ ಏನಾಗುತ್ತೆ, ಪ್ಯಾನ್ಕ್ರಿಯಾಸ್ ಮೇಲೆ ಪ್ರೆಷರ್ ಬೀಳ್ತಾ ಅದ್ರ ಕಂಟ್ರೋಲ್ ಕೆಪಾಸಿಟಿನ ಕಳ್ಕೊಳುತ್ತೆ. ಅವಾಗಲೇ ನಮ್ಗೆಲ್ರಿಗೂ ಚಿಕ್ಕ ಏಜ್ಗೆ, ಈಗ ಇಂಡಿಯಾ ಡಯಾಬಿಟಿಸ್ ಅಲ್ಲಿ ನಂಬರ್ 1, 30s ಬರೋಷ್ಟರಲ್ಲಿ 26, 27, 28, 30s ಬರೋಷ್ಟರಲ್ಲಿ ಡಯಾಬಿಟಿಸ್ ಯಾಕೆ ಬರ್ತೀನಿ ಅಂದ್ರೆ ನಮ್ದು ಫುಡ್ ಹ್ಯಾಬಿಟ್ಸ್ ಗಳಿಂದ. ಸೊ ಹಾಗಾಗಿ ನಮ್ಮ ವಿಸ್ರಲ್ ಫ್ಯಾಟ್ ತುಂಬಾ ಇಂಪಾರ್ಟೆಂಟ್. ಇಷ್ಟು ದೊಡ್ಡ ದೇಹ ಹೆಲ್ತಿ ಆಗಿರ್ಬೇಕಂದ್ರೆ ಈ ಗಟ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಅದಕ್ಕೆ ಬೇಕಾಗಿರುವಂತಹ ನ್ಯೂಟ್ರಿಯನ್ಸ್ ಏನ್ ಕೊಡ್ಬೇಕು ಅದು ತುಂಬಾ ಇಂಪಾರ್ಟೆಂಟ್. ಕಾರ್ಬೋಹೈಡ್ರೇಟ್ಸ್ ನಮ್ಗೆಲ್ಲ ಬೇಕಾಗಿರೋದು ಓನ್ಲಿ 20%, ಬಟ್ ನಾವೆಲ್ಲ ಕೊಡ್ತಿರೋದು 80%. ಸೊ ಯಾವ ತರ ನಮ್ದು ಫುಡ್ ಹ್ಯಾಬಿಟ್ಸ್ ನ ಇಟ್ಕೋಬೇಕು ಅಂಡ್ ಯಾವ ತರ ನಮ್ಮ ಹೆಲ್ತ್ ನ ಚೆನ್ನಾಗಿ ಇಟ್ಕೋಬೇಕು ಅಂತ ಎವ್ರಿಡೇ ನಾನು ಇನ್ಮೇಲೆ ನಿಮ್ಗೆ ಇನ್ಫಾರ್ಮೇಶನ್ಸ್ ನ ಕೊಡ್ತಿರ್ತೀನಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಅಂಡ್ ಕೆಳಗಡೆ ನನ್ನ ನಂಬರ್ ಇದೆ. ಸಪೋಸ್ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ಸ್ ಬೇಕು, ವಿಸ್ರಲ್ ಫ್ಯಾಟ್ ಹೇಗೆ ಚೆಕ್ ಮಾಡಿಸೋದು, ಈ ತರ ಏನಾದ್ರು ನಿಮ್ಗೆ ಐಡಿಯಾ ಬೇಕು, ಇಲ್ಲ ಚೆಕ್ ಮಾಡಿಸ್ಬೇಕು ಅಂತ ಏನಾದ್ರು ಆಸಕ್ತಿ ಇತ್ತು ಅಂದ್ರೆ ಸೊ ಆರಾಮಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಇದ್ರ ಬಗ್ಗೆ ಕಂಪ್ಲೀಟ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ಹೇಗೆ ಇದನ್ನ ನಮ್ದೇ ಊಟದಿಂದ ಸರಿ ಮಾಡ್ಕೋಬೇಕು ಅಂತಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇರ್ಲಿ. ಥ್ಯಾಂಕ್ಸ್ ಮೈ ಕೋಚ್ ಅಂಡ್ ಮೈ ಟ್ರೈನಿಂಗ್ ಸಪೋರ್ಟ್ ಸಿಸ್ಟಮ್. ನನ್ನ ಇಷ್ಟು ಚೆನ್ನಾಗಿ ನಾಲೆಜ್ ನ ಕೊಟ್ಟು ನನಗೆ ನ್ಯೂಟ್ರಿಷನ್ ಬಗ್ಗೆ ಇನ್ಫಾರ್ಮೇಶನ್ಸ್ ನ ಕಲಿಸ್ತಿರೋದಕ್ಕೆ ನಾನು ಇವತ್ತು ಇನ್ನೊಬ್ರಿಗೆ ಹೆಲ್ಪ್ ಆಗ್ಲಿ ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ. ಥ್ಯಾಂಕ್ ಯು.